ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಹೋಸ್ಟಿಂಗರ್ ಯೂಸ್ ಮಾಡಿಕೊಂಡು ತಮ್ಮ ವೆಬ್ಸೈಟ್ನ ಒಂದು ಡೊಮೈನಿಂದ ಮತ್ತೊಂದು ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡಬೇಕು ವಿದಿನ್ 1 ಮಿನಿಟ್ ಅಂದರೆ ಯಾವ ಥರ ಅನ್ನೋದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ವರ್ಡ್ಪ್ರೆಸ್ ಅಡ್ಮಿನ್ ಲಾಗಿನ್ ಬೇಕಾಗಿಲ್ಲ ಅಥವಾ ಯಾವುದೇ ಒಂದು ಪ್ಲಗಿನ್ ಬೇಕಾಗಿಲ್ಲ. ಡೈರೆಕ್ಟ್ಲಿ ನೀವು ಹೋಸ್ಟಿಂಗರ್ ಲಾಗಿನ್ ಯೂಸ್ ಮಾಡಿಕೊಂಡು ಅಲ್ಲಿಂದ ತಮ್ಮ ಒಂದು ವೆಬ್ಸೈಟ್ನ ಬೇರೆ ಒಂದು ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡ್ಬೋದಾಗಿದೆ. ಪ್ರೆಸೆಂಟ್ಲಿ ನಾನು ನನ್ನ ಒಂದು ಹೋಸ್ಟಿಂಗರ್ ಅಕೌಂಟ್ಗೆ ಲಾಗಿನ್ ಆಗಿದ್ದೀನಿ. ನೀವು ಕೂಡ ತಮ್ಮ ಒಂದು ಹೋಸ್ಟಿಂಗರ್ ಲಾಗಿನ್ ಆಗಿ ನೀವು ಯಾವ ಡೊಮೈನ್ಸ್ನ ಆ್ಯಡ್ ಮಾಡಬೇಕು ಆ ಡೊಮೈನ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ. ಈ ಅಕೌಂಟಲ್ಲಿ ನನ್ನ ಒಂದು ಮೇನ್ ವೆಬ್ಸೈಟ್ ಇದೆ, ಆ ವೆಬ್ಸೈಟಲ್ಲಿ ಲೈವ್ ವೆಬ್ಸೈಟ್ ಇದೆ. ಅದನ್ನು ನಂದು ಒಂದು ಹೊಸ ಡೊಮೈನ್ ಅಂದರೆ ಫ್ರೆಶ್ ವರ್ಡ್ಪ್ರೆಸ್ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಪ್ರೆಸೆಂಟ್ಲಿ ಇದು odele.in ಅನ್ನೋದು ನನ್ನದು ಮೇನ್ ಸೈಟು. ಇದು ಪ್ರೆಸೆಂಟ್ಲಿ ವರ್ಕಿಂಗ್ ವೆಬ್ಸೈಟ್. ಸೊ ಈ ವೆಬ್ಸೈಟನ್ನು ನಾನು ಬೇರೆ ಒಂದು adjatra.com ಅನ್ನೋ ಒಂದು ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಕಾಪಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಪ್ರೆಸೆಂಟ್ಲಿ ಇದೆ ನೋಡಿ, adjatra.com ರಿಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು odele.in ಅನ್ನೋದು ಡೊಮೈನು ಅಥವಾ ವೆಬ್ಸೈಟನ್ನು ಸೊ ಡ್ಯಾಶ್ಬೋರ್ಡ್ಗೆ ಬಂದು ನಿಮ್ಮ ಒಂದು ವರ್ಡ್ಪ್ರೆಸ್ ಮೆನು ಕಾಣಿಸ್ತಾ ಇದೆ ನೋಡಿ. ಜಸ್ಟ್ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ ಲೈವ್ ಸೈಟ್ ಅನ್ನೋಗೋಸ್ಕರ. ಸೊ ನಿಮಗೆ ಈ ಡ್ಯಾಶ್ಬೋರ್ಡ್ ಹೋಸ್ಟಿಂಗರ್ ಅಂತ ಏನು ಟ್ಯಾಬ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಲೆಫ್ಟ್ ಸೈಡಲ್ಲಿ ವರ್ಡ್ಪ್ರೆಸ್ ಅನ್ನೋದು ಒಂದು ಮೆನು ಕಾಣಿಸ್ತಾ ಇದೆ. ಅದರಲ್ಲಿ ಕಾಪಿ ವೆಬ್ಸೈಟ್ ಅನ್ನುವ ಒಂದು ಸಬ್ ಮೆನು ಇದೆ ನೋಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಪಿ ಫ್ರಮ್ ಟು ಅಂತ 2 ವೆಬ್ಸೈಟ್ ಥರ ಕಾಣಿಸ್ತಾ ಇದೆ. ಸೊ ಅಲ್ಲಿ ಫಸ್ಟ್ ಒನ್ ಆಲ್ರೆಡಿ ಸೆಲೆಕ್ಟೆಡ್ ಇದೆ, odele.in ಅನ್ನೋದು. ಏನಕ್ಕೋಸ್ಕರ ಅಂತಂದರೆ ಆಲ್ರೆಡಿ ನಾನು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. 2 ಅಂತಂದರೆ ಯಾವ ನೀವು ಡೊಮೈನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಡೊಮೈನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಕಾಪಿಂಗ್ ಅಂತ ಕೊಟ್ಟು ಚೆಕ್ ಮಾರ್ಕ್ ಮಾಡಿ ಸ್ಟಾರ್ಟ್ ಕಾಪಿಂಗ್ ಅಂತ ಕೊಟ್ಬಿಡಿ. ಇಷ್ಟು ಕೊಟ್ಟಿದ್ರೆ ಸಾಕು. ವಿದಿನ್ 30 to 40 ಸೆಕೆಂಡ್ಸಲ್ಲಿ ನಿಮ್ಮ ಮೇನ್ ಸೈಟ್ ಏನಿದೆ ಸೊ odele.in ಅನ್ನೋದು adjatra.comಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ನೀವು ಕೂಡ ಯಾವುದೇ ಒಂದು ಡೊಮೈನ್ನ ವಿದೌಟ್ ಪ್ಲಗಿನ್ ಆರ್ ವರ್ಡ್ಪ್ರೆಸ್ ಅಡ್ಮಿನಿಂದ ನೀವು ಒಂದು ವೆಬ್ಸೈಟ್ನ ಕಾಪಿ ಮಾಡಿ ಬೇರೊಂದು ಡೊಮೈನ್ಗೆ ಮೈಗ್ರೇಟ್ ಮಾಡ್ಬೋದಾಗಿದೆ, ಅದು ಈಸಿಲಿ ವಿದಿನ್ 1 ಮಿನಿಟಲ್ಲಿ. ಈ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದೇ ಥರ ವರ್ಡ್ಪ್ರೆಸ್ ಅಥವಾ ವೆಬ್ಸೈಟ್ ಡೆವಲಪ್ಮೆಂಟ್ ಟಿಪ್ಸನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.